ಯಾಕೆ ನೀವು ಕನ್ನಡ ಸಂಖ್ಯೆಗಳನ್ನ ಬಳಸಲ್ಲ? ಕನ್ನಡ ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲೂ ಏಕೆ ಇಂಗ್ಲಿಷ್ ನಂಬರ್ಗಳನ್ನು ಉಪಯೋಗಿಸ್ತೀರಾ? ಅಯ್ಯೋ, ಯಾರಿಗೆ ಅರ್ಥ ಆಗುತ್ತೆ ಸರ್ ಕನ್ನಡ ನಂಬರ್ಸ್? ಕನ್ನಡದಲ್ಲಿ ನಂಬರ್ ಬರೆದ್ರೆ ಯಾರಿಗೂ ಓದೋಕೆ ಬರಲ್ಲ. ಯಾವಾಗೋ ಸ್ಕೂಲಲ್ಲಿ ಕಲ್ತಿದ್ದು ನಮಗೆ ಮರ್ತೋಗಿದೆ, ಇನ್ನು ಜನರಿಗೆ ಎಲ್ಲಿ ನೆನಪಿರ್ಬೇಕು? ಹೌದಾ? ಈ ಉತ್ತರ ಸಮಂಜಸವೇ. 1 ರಿಂದ 9, ಕೇವಲ 9 ಸಂಖ್ಯೆಗಳು. ಕೇವಲ 9 ಸಂಖ್ಯೆಗಳನ್ನು ನೆನಪಿಟ್ಕೊಳ್ಳೋಕೆ ಆಗದೇ ಇರುವಷ್ಟು ದಡ್ಡರ ನಮ್ಮ ಕನ್ನಡಿಗರು? ಕನ್ನಡ ಟಿವಿ ಚಾನೆಲ್ಗಳು ಮತ್ತು ಪತ್ರಿಕೆಗಳು ಕನ್ನಡ ಸಂಖ್ಯೆಗಳನ್ನು ಏಕೆ ಬಳಸಬಾರದು? ಕನ್ನಡದ ಸಂಖ್ಯೆಗಳನ್ನು ಮರೆತೇ ಬಿಟ್ಟಿದ್ದಾರೆಯೇ ನಮ್ಮ ಕನ್ನಡಿಗರು? ಪಶ್ಚಿಮ ಬಂಗಾಳದ ನ್ಯೂಸ್ ಚಾನೆಲ್ಗಳನ್ನು ಗಮನಿಸಿ, ತಮ್ಮ ಮಾತೃಭಾಷೆ ಬೆಂಗಾಲಿಯ ಸಂಖ್ಯೆಗಳನ್ನೇ ಬರೆಯುತ್ತಾರೆ. ಮೊದಲು ಕರ್ನಾಟಕ ಸರ್ಕಾರದ ಎಲ್ಲ ಕಾಗದ ಮತ್ತು ದಾಖಲೆ ಪತ್ರಗಳಲ್ಲಿ ಕನ್ನಡ ಸಂಖ್ಯೆಗಳನ್ನೇ ಬಳಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಸರ್ಕಾರಿ ದಾಖಲುಗಳಲ್ಲಿಯೂ ಕನ್ನಡ ಸಂಖ್ಯೆಗಳಿಗೆ ತಿಲಾಂಜಲಿ ಅರ್ಪಿಸಿ ಇಂಗ್ಲಿಷ್ ನಂಬರ್ಗಳನ್ನೇ ಬಳಸಲು ಪ್ರಾರಂಭಿಸಿದ್ದಾರೆ. ಹೀಗೆ ಮುಂದುವರೆದರೆ ಕನ್ನಡ ಸಂಖ್ಯೆಗಳು ಸಂಪೂರ್ಣ ಕಣ್ಮರೆಯಾಗುವ ಕಾಲ ದೂರವಿಲ್ಲ. ಈಗಾಗಲೇ ಕನ್ನಡ ಭಾಷೆಯು ಉಪಯೋಗಿಸುವವರಿಲ್ಲದೆ ಎಷ್ಟೊಂದು ಪದಪುಂಜಗಳನ್ನು, ಗಾದೆಗಳನ್ನು, ಒಗಟುಗಳನ್ನು ಕಳೆದುಕೊಂಡು ಊನವಾಗಿದೆ. ಹಳೆಗನ್ನಡವನ್ನು ಓದಿ ಅರ್ಥ ಮಾಡಿಕೊಳ್ಳುವವರಂತೂ ಬೆರಳೆಣಿಕೆಗೆ ಇಳಿದಿದ್ದಾರೆ. ಹೀಗಿರುವಾಗ ಕನ್ನಡ ಭಾಷೆಯ ಬಗ್ಗೆ ಜಾಗರೂಕತೆ ಬೆಳೆಸಬೇಕಾದಂತಹ ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳು ಕನ್ನಡ ಸಂಖ್ಯೆಗಳಿಗೆ ಬೆನ್ನು ತೋರಿಸಿ ಇಂಗ್ಲಿಷ್ ನಂಬರ್ಗಳನ್ನು ಎಲ್ಲರೂ ಅಳವಡಿಸಿಕೊಂಡಿರುವುದು ವಿಷಾದವೇ ಸರಿ. ಇನ್ನು ಕಾಲ ಮಿಂಚಿಲ್ಲ. ಜಗತ್ತನ್ನೇ ಆಳುವ ಸಾಮರ್ಥ್ಯ ಹೊಂದಿರುವ ಕನ್ನಡಿಗರು 1 ರಿಂದ 9 ಸಂಖ್ಯೆಗಳನ್ನು ಓದಲು ಕಲಿಯುವುದಿಲ್ಲವೇ? ಜನರು ಮರೆತು ಹೋಗಿರುವ ಕನ್ನಡ ಸಂಖ್ಯೆಗಳನ್ನು ಮರುಸ್ಥಾಪಿಸುವುದು ನಮ್ಮೆಲ್ಲರ ಸಾಮೂಹಿಕ ಹೊಣೆಯಾಗಿದೆ. ಈ ವಿಷಯವನ್ನು ಮಾಧ್ಯಮ ಮತ್ತು ಪತ್ರಿಕೋದ್ಯಮದ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಮನವಿ ಮಾಡಿಕೊಳ್ಳೋಣ. ಕನ್ನಡ ಶಿಕ್ಷಕರು, ಪ್ರಾಧ್ಯಾಪಕರು ಮತ್ತು ಕನ್ನಡದ ಬಗ್ಗೆ ಕಾಳಜಿ ಇರುವ ಪ್ರತಿಯೊಬ್ಬರು ನಮ್ಮ ಕನ್ನಡ ಸಂಖ್ಯೆಗಳನ್ನು ಮರುಬಳಕೆಗೆ ತರುವಲ್ಲಿ ಕೈ ಜೋಡಿಸಲು ಉತ್ಸುಕರಾಗಿರುತ್ತಾರೆ ಎಂಬ ನಂಬಿಕೆ ನಮಗೆ ಖಂಡಿತ ಇದೆ. ಈ ವಿಚಾರವನ್ನು ಅವರ ಮಸ್ತಕದವರೆಗೂ ತಲುಪಿಸುವ ಜವಾಬ್ದಾರಿ ಈಗ ನಮ್ಮ ಮತ್ತು ನಿಮ್ಮೆಲ್ಲರ ಮೇಲಿದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಹತ್ತಿರ ಬರುತ್ತಿದೆ. ಬದಲಾವಣೆ ಅಂದಿನಿಂದಲೇ ಯಾಕೆ ಶುರುವಾಗಬಾರದು? ದಯಮಾಡಿ ಈ ವಿಚಾರವನ್ನು ಸೂಕ್ತ ವ್ಯಕ್ತಿಗಳವರೆಗೂ ತಲುಪಿಸಿ. ವಿಶೇಷ ಸೂಚನೆ: ಇದನ್ನು ಸೋಕಾಲ್ಡ್ ಕನ್ನಡ ಓಲಾಟಗಾರರಿಗೆ ತಲುಪಿಸುವ ಅಗತ್ಯವಿಲ್ಲ. ಧನ್ಯವಾದಗಳು. ನಮಸ್ಕಾರ.